ಯಮಧರ್ಮರಾಜ ಇಲ್ಲೇ ಸೆಟ್ಲ್ ಆಗ್ತಿತ್ತ ಅವನು, ಕರ್ನಾಟಕದಲ್ಲೇ ಇರ್ತಿದ್ದ ಅವನು, ಬೇರೆ ಸ್ಟೇಟ್ಗಳಿಗೆ ಹೋಗ್ತಾನೆ ಇರಲಿಲ್ಲ ಅವನು. ಯಾಕಂದ್ರೆ ಇಲ್ಲೇ ಬೇಜಾನ್ ಜನ ಸಾಯೋರಲ್ವಾ. ಏನು ಕರ್ಮನೋ ಜನ, ಅದು ಏನು ಪರಿಸ್ಥಿತಿನೋ ಸಾರ್. ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾರ್ ನೀವಾದರೂ ಗಮನಿಸಿ ಸಾರ್. ಆರೋಗ್ಯ ಮಂತ್ರಿಗಳು ನಿದ್ದೆ ಮಾಡ್ತಾ ಇದ್ದಾರೆ ಸಾರ್. 108 ದೇವರಾಣೆ ಯಾವ ಆಸ್ಪತ್ರೆಗಳು ಇಲ್ಲ ಜಾಸ್ತಿ. ಬಡವರು ತುಂಬ ಹಿಂಸೆ ಆಗ್ತಾಯಿದೆ ಸಾರ್. ದಯವಿಟ್ಟು ಯಾವ್ದಾರು ಒಂದು ಗ್ಯಾರಂಟಿ ನಿಲ್ಲಿಸಿ, ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ನಿಲ್ಲಿಸಿ ಸರ್. ಆ ಫ್ರೀ ಬಸ್ಸುಗಳು ನಿಲ್ಲಿಸ್ಬಿಡಿ ಸರ್. ತಾಲೂಕೊಂದು 2-3 ಕೊಡಿ ಸರ್, 108ಗಳು ಸಾಕು. ದೇವರನ್ನ ನಿಮ್ಮ ಗಮನಕ್ಕೂ ಬಂದಿದೆಯಲ್ಲ ಸರ್, ಅದು ನಿಮ್ಮ ಸರ್ಕಾರದಲ್ಲಿ ಇಂಥ ಪರಿಸ್ಥಿತಿಗಳು. ಇಲ್ಲ ಆರೋಗ್ಯ ಮಂತ್ರಿಗಳು ಬದಲಾಯಿಸಿ ಸರ್, ಬೇರೆ ಯಾರಿಗಾದ್ರೂ ಕೊಡಿ. ಇನ್ನೂ ಇದಾರಲ್ಲ, ಕೊಟ್ಟವ್ರಿಗೆ ಯಾಕೆ ಕೊಡ್ತೀರಾ ಕಾಂಗ್ರೆಸ್ಸಲ್ಲಿ ಮಂತ್ರಿಗಳ ಸ್ಥಾನನ್ನ? ನಿಮ್ಮ ಸರ್ಕಾರಗಳು ಉಳಿಯಲಿಕ್ಕೆ ಇಂಥವೆಲ್ಲ ಏನು ಸರ್ ಈ ಪರಿಸ್ಥಿತಿ? ಜನ ಸಾಯ್ತಾ ಇದ್ದಾರೆ ಸರ್. ಯಾಕೆ ಈ ನೋವು ಅಂದರೆ, ನಿಮ್ಮ ಸೆಂಟ್ರಲ್ ಬೆಂಗಳೂರು ವಿಚಾರಣೆ ಒಂದು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವತ್ತು. ನಿನ್ನೆ ಬೆಳಗಿನ ಜಾವ 3:30ಕ್ಕೆ ವೆಂಕಟರಮಣ ಅಂತಕ್ಕಂಥ ವ್ಯಕ್ತಿಯವರಿಗೆ ಎದೆ ನೋವು ಕಾಣಿಸ್ಕೊಳ್ತದೆ. ಅವರು ಅಲ್ಲೇ ಇರ್ತಕ್ಕಂಥ ಆ ಲೋಕಲ್ ಆಸ್ಪತ್ರೆಗೆ ಹೆಂಡತಿಯವ್ರನ್ನ ಕರ್ಕೊಂಡು ಬೈಕಲ್ಲಿ ಪ್ರಯಾಣ ಮಾಡ್ತಾರೆ. ಬೈಕಲ್ಲಿ ಪ್ರಯಾಣ ಮಾಡಿದಾಗ ಏನಾಗುತ್ತೆ, ಆ ಆಸ್ಪತ್ರೆ ಹತ್ರ ಹೋಗ್ತಾರೆ. ಅವರು ECG ಮಾಡ್ತಾರೆ, ನಿಮ್ಗೆ ಹಾರ್ಟು ಬ್ಲಾಕ್ ಆಗಿದೆ, ನೀವು ಜಯದೇವಾಗಿ ಹೋಗಿ ಅಂತ ಹೇಳ್ತಾರೆ. ಕರ್ಮ ಅದೇ ಹೇಳಿದ್ದು ನಾನು, ಅಲ್ಲಿ 108 ಇಲ್ಲ. 108 ಇಲ್ಲ ಸರ್. ಅಲ್ಲಿ 108 ಇದ್ದಿದ್ರೆ ಆ ವ್ಯಕ್ತಿ ಬದುಕ್ತಾ ಇದ್ದ.